ಇವತ್ತು ನೋಡುತ್ತಿರುವ ಸಾಮ್ರಾಜ್ಯ ಯಾವುದಂತಂದ್ರೆ ಕರ್ನಾಟಕ ರಾಜ್ಯವನ್ನು ಮೊಟ್ಟ ಮೊದಲ ಬಾರಿಗೆ ಆಡಳಿತ ನಡೆಸಿದ ಸಾಮ್ರಾಜ್ಯ ಬಾದಾಮಿಯ ಚಾಲುಕ್ಯರು. ಬಾದಾಮಿ ಚಾಲುಕ್ಯರ ಪ್ರಮುಖ ಅರಸರ ಬಗ್ಗೆ ಗಮನಿಸಿದಾಗ ಅದರಲ್ಲಿ ಮೊದಲನೇ ಅರಸ ಬಾದಾಮಿ ಚಾಲುಕ್ಯರ ಸ್ಥಾಪಕ ಎಂದು ಕರೆಯಲಾಗುವ 1ನೇ ಪುಲಕೇಶಿಯ ಬಗ್ಗೆ ಗಮನಿಸಿದಾಗ ಈತನು ಕದಂಬರ 2ನೇ ಕೃಷ್ಣವರ್ಮನನ್ನು ಸೋಲಿಸಿದನೆಂದು ಮತ್ತು ವಾತಾಪಿಯ ಸುತ್ತ ಕೋಟೆಗಳನ್ನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ. 2ನೇ ಪ್ರಮುಖ ಅರಸ 1ನೇ ಕೀರ್ತಿವರ್ಮನ ಬಗ್ಗೆ ಗಮನಿಸಿದಾಗ ಈತನ ಇತಿಹಾಸ ತಿಳಿಯಲು ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನವು ಆಧಾರವಾಗಿದೆ. ಬಾದಾಮಿಯ 4 ಗುಹೆಗಳಲ್ಲಿ ಮೊದಲ 2 ದೇವಾಲಯಗಳನ್ನು ಕೀರ್ತಿವರ್ಮ ನಿರ್ಮಿಸಿದ್ದು, ಇನ್ನುಳಿದ 2 ದೇವಾಲಯಗಳನ್ನು ಮಂಗಳೇಶನು ನಿರ್ಮಿಸಿದನು. 3ನೇ ಪ್ರಮುಖ ಅರಸ ಶ್ರೀವಲ್ಲಭ, ಪೃಥ್ವಿವಲ್ಲಭ, ಪರಮ ಭಾಗವತ, ಪರಮೇಶ್ವರ, ರಣರಸಿಕ, ದಕ್ಷಿಣ ಪದೀಶ್ವರ ಎಂಬ ಬಿರುದನ್ನು ಹೊಂದಿದ ಇಮ್ಮಡಿ ಪುಲಕೇಶಿಯ ಬಗ್ಗೆ ಗಮನಿಸಿದಾಗ ದೇಶದ ಅರಸರ ಸಾಲಿನಲ್ಲಿಯೇ ಸರ್ವಶ್ರೇಷ್ಠ ದೊರೆ ಎಂದರೆ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿಯು ಎಷ್ಟು ಬಲಿಷ್ಠನಾಗಿದ್ದನೆಂದರೆ ಉತ್ತರದಲ್ಲಿ ಲಾಟರು, ಮಾಳ್ವರು, ಗುರ್ಜರರು ಮತ್ತು ಪ್ರತಿಹಾರರನ್ನು ಸೋಲಿಸಿ ಮತ್ತು ಪಶ್ಚಿಮದಲ್ಲಿ ತಲಕಾಡಿನ ಗಂಗರು, ಕೊಂಕಣದ ಶಿಲಾರರು ಹಾಗೂ ದಕ್ಷಿಣ ಕನ್ನಡದ ಚಾಲುಪರನ್ನು ಸೋಲಿಸಿದನು. ಅಷ್ಟೇ ಅಲ್ಲದೆ ಪೂರ್ವದಲ್ಲಿ ವೆಂಗಿ ಎಂಬ ಪ್ರದೇಶವನ್ನು ವಶಪಡಿಸಿಕೊಂಡು ಆತನ ಸಹೋದರನಾದ ಕುಬ್ಜ ವಿಷ್ಣುವರ್ಧನನ್ನು ವೆಂಗಿಯ ಪ್ರಾಂತ್ಯದ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಿದನು. ಅಷ್ಟೇ ಅಲ್ಲದೆ ನರ್ಮದಾ ಎಂಬ ಯುದ್ಧದಲ್ಲಿ ಹರ್ಷವರ್ಧನನ್ನು ಸೋಲಿಸಿ ಹೆಸರುವಾಸಿಯಾಗಿದ್ದಾನೆ. ಇಮ್ಮಡಿ ಪುಲಕೇಶಿಯ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆಯಲಾಗುತ್ತಿತ್ತು. ಕರ್ನಾಟಕ ಬಲ ಎಂದರೆ ಅಲ್ಲಿ 6 ದಳಗಳಿದ್ದವು. ಅವು ರಥದಳ, ನೌಕಾದಳ, ಅಶ್ವದಳ, ಒಂಟೆದಳ, ಗಜದಳ, ಕಾಲ್ದಳ. ಇಮ್ಮಡಿ ಪುಲಕೇಶಿಯನ್ನು ಕಂಚಿಪಲ್ಲವರ 1ನೇ ನರಸಿಂಹವರ್ಮನು ಪೆರಮಾರ, ಸುರಮಾರ, ಮಣಿಮಂಗಳ ಎಂಬ ಸ್ಥಳಗಳಲ್ಲಿ ಸೋಲಿಸಿ ಹತ್ಯೆಗೈದನು. ಇಮ್ಮಡಿ ಪುಲಕೇಶಿಯು 7ನೇ ಶತಮಾನದ ಆರಂಭದಲ್ಲಿ ತನ್ನ ಆಳ್ವಿಕೆಯನ್ನು ನಡೆಸಿದನು. 4ನೇ ಪ್ರಮುಖ ಅರಸ 1ನೇ ನರಸಿಂಹವರ್ಮನನ್ನು ಹತ್ಯೆಗೈದ 1ನೇ ವಿಕ್ರಮಾದಿತ್ಯನ ಬಗ್ಗೆ ಗಮನಿಸಿದಾಗ 1ನೇ ನರಸಿಂಹವರ್ಮನನ್ನು ಸೋಲಿಸಿದ್ದರಿಂದ ಈತನನ್ನು ಬಾದಾಮಿ ಚಾಲುಕ್ಯರ ಪುನರ್ಸ್ಥಾಪಕ ಎಂದು ಕರೆಯಲಾಗಿದೆ. ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ 2ನೇ ವಿಕ್ರಮಾದಿತ್ಯ. ಬಾದಾಮಿ ಚಾಲುಕ್ಯರು ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯನ್ನು ಸಮ್ಮಿಶ್ರಣವನ್ನು ಮಾಡಿ ಹೊಯ್ಸಳ ಶೈಲಿಯನ್ನು ಅಭಿವೃದ್ಧಿಪಡಿಸಿದರು. ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿನಲ್ಲಿ ನೋಡಬಹುದು. ಪಟ್ಟದಕಲ್ಲು 1987ರಲ್ಲಿಯೇ ಯುನೆಸ್ಕೋ ಪಟ್ಟಿಗೆ ಸೇರಿದೆ. ಐಹೊಳೆಯನ್ನು ದೇವಾಲಯಗಳ ತೊಟ್ಟಿಲ ಎಂದು ಕರೆಯುತ್ತಿದ್ದು, ಇದು ಮಲಪ್ರಭಾ ನದಿ ದಂಡೆ ಮೇಲೆ ಕಂಡುಬರುತ್ತದೆ. ಬಾದಾಮಿ ಚಾಲುಕ್ಯರ ಲಾಂಛನ ಬಲಮುಖ ವರಾಹ. ಇತಿಹಾಸವನ್ನು ಈ ರೀತಿಯಾಗಿ ತಿಳಿಯಲು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ.